ನಮಸ್ಕಾರ ಬಂಧುಗಳೇ, ನಮ್ಮ ಅಸೆಂಟ್ ಮೀಡಿಯಾ ವಿಡಿಯೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುವ ನಿಮ್ಮ ಡಾಕ್ಟರ್ ಕಮಲಂ ಕೃಷ್ಣ, ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಹಾಗೂ ಸಹಜ ಆಹಾರ ತಜ್ಞ. ಬಂಧುಗಳೇ, ಹಿಂದಿನ ವಿಡಿಯೋಗಳಲ್ಲಿ ಸಪ್ತಧಾತುಗಳಲ್ಲಿ 2 ಅಂಶಗಳನ್ನು ಈಗಾಗಲೇ ನೋಡಿದ್ದೀವಿ. ರಸ ಮತ್ತು ರಕ್ತ, ಅದರ ಪ್ರಾಮುಖ್ಯತೆ. ಹಾಗೆ ಅಲ್ಲಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ, ಅಂದರೆ ಆಹಾರ 3ನೇ ದಿವಸಕ್ಕೆ ಹೇಗೆ ಕೆಲಸ ಮಾಡುತ್ತೆ ಮತ್ತು ಹೇಗೆ ಪರಿಣಾಮಕಾರಿಯಾಗಿ ಏನಾಗಿ ಬದಲಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ 3ನೇ ದಿವಸಕ್ಕೆ ರಕ್ತವು ಆಹಾರದಿಂದ ಬಂದಂಥ ಎಲ್ಲ ಸತ್ವಗಳನ್ನು, ಖನಿಜಾಂಶಗಳನ್ನು, ಕಬ್ಬಿಣಾಂಶಗಳನ್ನು ಎಲ್ಲ ಒಳಗೊಂಡು ಅದು ಮಾಂಸವಾಗಿ ಪರಿವರ್ತನೆ ಆಗುತ್ತೆ. ದೇಹದಲ್ಲಿ ಮಾಂಸದ ಅಗತ್ಯತೆ ಎಷ್ಟು ಅಂದರೆ, ಒಂದು ಸ್ಥಿರತೆ, ದೃಢತೆ ದೇಹಕ್ಕೆ ಬೇಕು ಅಂತಂದರೆ ಮಾಂಸದ ಅಗತ್ಯ ಇದೆ. ಮಾಂಸ ಮತ್ತು ಸ್ನಾಯುಗಳು ಮತ್ತು ಮಾಂಸ ದೇಹದಲ್ಲಿ ಇಲ್ಲದೆ ಹೋದರೆ ಅದಕ್ಕೆ ಒಂದು ಆಕಾರ ಸಿಗೋದು ಕಷ್ಟ, ಮತ್ತು ನಿಲ್ಲೋದು ಕೂರೋದು ಕಷ್ಟ ಆಗುತ್ತೆ. ನಿಶ್ಶಕ್ತಿಯಿಂದ ಇರೋ ಹಾಗೆ ಕಾಣುತ್ತೆ, ನಿಸ್ತೇಜ ಆದ ದೇಹ ಅನ್ನೋ ಥರ ಕಾಣುತ್ತೆ. ಹಾಗಾಗಿ ನಮ್ಮ ಮೂಳೆಗಳ ಸಾಂದ್ರತೆಯ ಮೇಲೆ ಮಾಂಸಖಂಡಗಳು ಕೂಡ ಅಷ್ಟೇ ಅದಕ್ಕೆ ಸರಿ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು. ಹೀಗೆ ಮಾಂಸ ಅಭಿವೃದ್ಧಿ ಆಗಲಿಲ್ಲ ಅಂತಂದರೆ ನಮ್ಮಲ್ಲಿ ವೀಕ್ನೆಸ್, ಅಂದರೆ ಸತ್ವಹೀನತೆ ಉಂಟಾಗ್ತಾ ಹೋಗುತ್ತೆ. ಆರೋಗ್ಯ ದಿನಕ್ಕೆ ಹಾಳಾಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ರಕ್ತವು ಎಲ್ಲ ಖನಿಜಾಂಶಗಳನ್ನು ತಗೊಂಡು ಮಾಂಸವಾಗಿ ಪರಿಣಮಿಸುತ್ತೆ. ಸೊ ಅಲ್ಲಿಂದ ನಾವು 4ನೇ ದಿವಸಕ್ಕೆ ಅಂತ ಹೋದರೆ, ಮಾಂಸ ಆದಮೇಲೆ ಸೀದು ನಾವು ತಗೊಂಡಂಥ ಆಹಾರ ಜೀರ್ಣಕ್ರಿಯೆ 4ನೇ ದಿನದಲ್ಲಿ ಏನಾಗುತ್ತೆ ಅಂತಂದರೆ, ಮೇಧಸ್ಸು ಅಥವಾ ಗ್ಲೂಕೋಸ್ ಅಂತ ಏನು ಕರಿತೀವಿ, ಶಕ್ತಿ ಸಿಹಿಯಿಂದ ಬರುತ್ತೆ ಅಂತ ಹೇಳ್ತೀವಲ್ಲ, ಅದು ಮೇಧಸ್ಸಾಗಿ ಪರಿಣಮಿಸುತ್ತೆ. ಮೇಧಸ್ಸು ನಮ್ಮ ದೇಹದ ನಿತ್ಯ ಚಟುವಟಿಕೆಗಳೇ, ಪ್ರತಿಯೊಂದು ನಮ್ಮ ಅಂಗಾಂಗಗಳ ಚಲನೆಗಳಿಗೂ ಕೂಡ ಮೇಧಸ್ಸು ಅತಿ ಅಗತ್ಯ. ಅಷ್ಟೇ ಅಲ್ಲ, ನಾವು ಚಿಂತನೆ ಮಾಡುವಂಥ ನಮ್ಮ ಮೆದುಳೇನಿದೆಯಲ್ಲ, ಅದಕ್ಕೂ ಕೂಡ ಅತ್ಯಂತ ಅಗತ್ಯವಾದ ಒಂದು ಪದಾರ್ಥ ಅಂತಂದರೆ ಮೇಧಸ್ಸು. ನಾವು ತೆಗೆದುಕೊಂಡಂಥ ಆಹಾರದಲ್ಲಿ ಅಷ್ಟು ಪ್ರಮಾಣದಲ್ಲಿ ಅದು ಸಿಹಿ ಅಂಶ ಇದ್ದಾಗ ಮಾತ್ರ ನಮಗೆ ಅದು ಮೇಧಸ್ಸಾಗಿ ಪರಿಣಮಿಸುತ್ತೆ. ಹೀಗೆ ಮೇಧಸ್ ಆಗಿ ಪರಿಣಮಿಸಿದ ನಂತರನೇ ನಮ್ಮಲ್ಲಿ ಚೈತನ್ಯ ಅದರಿಂದ ಹೆಚ್ಚಾಗಲಿಕ್ಕೆ ಆರಂಭ ಆಗುತ್ತೆ. ಈ ರೀತಿ ಬಂದಂಥ ಚೈತನ್ಯದಿಂದಲೇ ನಮ್ಮ ಬೆಳಗ್ಗಿನಿಂದ ಸಂಜೆ ತನಕ ನಮ್ಮ ನಿತ್ಯ ಚಟುವಟಿಕೆಗಳೇನಿದೆಯಲ್ಲ ಅದೆಲ್ಲ ಇರ್ಬೋದು. ಬೆಳಗ್ಗೆ ಎದ್ದಾಗಿಂದ ಹಿಡಿದು ನಮ್ಮ ದಿನನಿತ್ಯದ ಕರ್ಮಗಳು ಮತ್ತು ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಆಟೋಟಗಳು ಏನಿದ್ರೂ ಕೂಡ ಎಲ್ಲವೂ ಕೂಡ ನಾವು ಇನ್ನೊಬ್ರಿಗೊಂದೇ ಸಂವಹನ ಮಾಡಬೇಕು ಅಂದರೂ ಕೂಡ ಶಬ್ದಗಳನ್ನು ಹೊರಕ್ಕಾಗಲಿಕ್ಕೂ ಕೂಡ ನಮಗೆ ಮೇಧಸ್ಸಿನ ಅಗತ್ಯ ಇದೆ. ಹಾಗಾಗಿ ನಾವು ತೆಗೆದುಕೊಂಡಂಥ ಆಹಾರ ಯಾವಾಗ 4ನೇ ದಿನದವರೆಗೂ ಅದು ಪರಿಣಾಮಕಾರಿಗೆ ಪರಿವರ್ತನೆ ಆಗೋ ಅಷ್ಟು ಸತ್ವ ಇರುವಂಥ ಆಹಾರ ಇದ್ದಾಗ ಮಾತ್ರ ಇದು ಪೂರ್ಣ ಪ್ರಮಾಣದಲ್ಲಿ ಮೇಧಸ್ಸಾಗಿ ಪರಿವರ್ತನೆ ಆಗತ್ತೆ ಮತ್ತು ನಮ್ಮಲ್ಲಿ ಯಾವಾಗಲೂ ನಿರಂತರ 24 ಗಂಟೆ ಚೈತನ್ಯ ಇರೋ ಹಾಗೆ ನೋಡಿಕೊಳ್ಳುತ್ತೆ. ಬಂಧುಗಳೇ, ಸೊ ಈ ವಿಚಾರನ ಮುಂದುವರಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದಿನ 5, 6ನೇ, 7ನೇ ದಿನ ಹೇಗೆ ಇದು ಮೂಳೆ, ಮಜ್ಜೆ ಮತ್ತು ಶುಕ್ರ ಆಗಿ ಹೇಗೆ ಬದಲಾಗುತ್ತೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.